ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರವಾಗಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕದ 28 ಕ್ಷೇತ್ರಗಳ ಕಂಪ್ಲೀಟ್ ಪಿಕ್ಚರ್ ಗುಪ್ತಚರ ಇಲಾಖೆ ವರದಿಯಲ್ಲಿ ಯಾರಿಗೆ ಸಿಗತ್ತೆ? ಹಾಗಾದ್ರೆ ಜಯ ಕರ್ನಾಟಕದ 28 ಕ್ಷೇತ್ರಗಳ ಸ್ಪಷ್ಟ ಚಿತ್ರಣ. ಕರಾವಳಿ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ. ಇಷ್ಟೋ ವಿಚಾರಗಳನ್ನ, ಇಷ್ಟೋ ಕ್ಷೇತ್ರಗಳಲ್ಲಿ ಯಾರು ಅನ್ನೋದನ್ನ ಹೇಳ್ತೀವಿ. 28 ಕ್ಷೇತ್ರಗಳ ಪೈಕಿ ಬಿಜೆಪಿ 20 ಕ್ಷೇತ್ರಗಳು, ಇತ್ತ ಕಾಂಗ್ರೆಸ್ನ ಗ್ಯಾರಂಟಿಗೆ ಸಿಕ್ಕಿದ್ದು ಕೇವಲ 6 ಕ್ಷೇತ್ರಗಳು ಮಾತ್ರ. 2 ಕ್ಷೇತ್ರಗಳಿಗಷ್ಟೇ ಸೇವಿತವಾಗಬೇಕಾಗಿದೆಯಂತೆ ಜೆಡಿಎಸ್. ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ನ ವರದಿ. ಗುಪ್ತಚರ ಇಲಾಖೆಯ ವರದಿಯಲ್ಲಿ ಯಾರಿಗೆಷ್ಟು ಅಂತ ನೋಡ್ತೀವಿ. 28 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಈ ಬಾರಿ ಅವ್ರು ಅಂದುಕೊಂಡಂತೆ 20 ಪ್ಲಸ್ ಅನ್ಕೊಂಡಿದ್ರು. ಕಳೆದ ಬಾರಿ ಭರ್ಜರಿ ಜಯ ಸಿಕ್ಕಿತ್ತು. ಆದ್ರೆ ಈ ಬಾರಿ ಸಿಗ್ತಾ ಇರೋದು ನಾವು ನಿಮಗೆ ತೋರಿಸ್ತಾ ಇದೀವಿ ಕೇವಲ 20 ಕ್ಷೇತ್ರ. ಇನ್ನುಳಿದಂತೆ 8 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗ್ಯಾರಂಟಿ ಅಂದಿದ್ದು, ಬೊಬ್ಬೆ ಹೊಡೆದಿದ್ದು. ಮಹಿಳೆಯರಿಗೆ ನಾವು 2,000 ರೂಪಾಯಿ ಹಾಕಿಬಿಟ್ಟಿದೀವಿ, ಮಹಿಳಾ ಓಟ್ಗಳು ಬರತ್ತೆ ಅಂತ. 2,000 ರೂಪಾಯಿಗೆಲ್ಲ ಓಟ್ ಮಾರ್ಕೋತಾರೆ ಅಂತ ಈಗಾದ್ರೂ ಅನ್ಸತ್ತ ನಿಮ್ಗೆ? ಸೊ ಇಲ್ಲಿ 6 ಕ್ಷೇತ್ರಗಳು ಕಾಂಗ್ರೆಸ್ನ ಪಾಲ್ ಆಗತ್ತಂತೆ. ಇದು ನಾವು ಕೊಡ್ತಾ ಇರೋ ವರದಿ ಅಲ್ಲ, ಇಂಟೆಲಿಜೆನ್ಸ್ ಕೊಡ್ತಾ ಇರುವಂತಹ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನ ಜೆಡಿಎಸ್ ಕೇವಲ 2 ಕ್ಷೇತ್ರಗಳಿಗೆ ಮೀಸಲಾಯ್ತು. ಇದ್ದಿದ್ದೆ 3 ಕ್ಷೇತ್ರ ಬಿಡಿ. ಮಂಜುನಾಥ್ ಅವರು ಬಿಜೆಪಿ ಚಿಹ್ನೆ ಮುಖಾಂತರನೇ ಹೋಗಿದ್ರು. ಸೊ ಹಾಗಾಗಿ 3ರಲ್ಲಿ 1 ಕಳ್ಕೊಳ್ಳುತ್ತೆ. 2 ಕ್ಷೇತ್ರಗಳಲ್ಲಿ ತನ್ನ ಮುದ್ರೆಯನ್ನ ಒತ್ತತ್ತೆ. ಇದು ಗುಪ್ತಚರ ಇಲಾಖೆ ಕೊಡ್ತಾ ಇರುವಂತಹ ಮಾಹಿತಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ 20 ಕ್ಷೇತ್ರ ಅಂತ ನಾವು ಹೇಳಿದ್ವಿ ನಿಮ್ಗೆ. ಬಿಜೆಪಿ 20 ಸ್ಥಾನವನ್ನ ಗೆಲ್ಲತ್ತಂತೆ. ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು? ಗುಪ್ತಚರ ಇಲಾಖೆ ಏನಾಗಿದ್ರೆ ವರದಿಯನ್ನ ಕೊಡ್ತು. ಇವುಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ರಾಜ್ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್. ನೀವೆಲ್ಲ ಈಗಾಗಲೇ ವೋಟ್ ಹಾಕಿದ್ದೀರಾ. ಇವಿಎಂ ಮಷೀನ್ ಅಲ್ಲಿ ಎಲ್ಲವೂ ಕೂಡ ಭದ್ರವಾಗಿದೆ, ಸುಭದ್ರವಾಗಿದೆ. ಸೊ ಅದೆಲ್ಲವೂ ನಿಮಗೆ ಗೊತ್ತಾಗೋದು ಯಾವಾಗ? ಜೂನ್ 4ಕ್ಕೆ ರಿಸಲ್ಟ್ ಬಂದಾಗ ಸಂಜೆ ಒಳಗಾಗಿ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗತ್ತೆ. ಆದ್ರೆ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಲೆಕ್ಕಾಚಾರ ಶುರುವಾಗಿದೆ. ನೀವು ನಂಬಲ್ಲ, ಬೆಟ್ಟಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಇವರೇ ಗೆಲ್ತಾರೆ, ಎಂಥವ್ರೇ ಬರ್ತಾರೆ ಅಂತ. ಸೊ ಇದೀಗ ಗುಪ್ತಚರ ಇಲಾಖೆ ಕೂಡ ಅಂತಹ ಒಂದು ವರದಿಯನ್ನ ಹೊರ ಹಾಕಿದೆ. 2 ಕ್ಷೇತ್ರಗಳಲ್ಲಿ ಜೆಡಿಎಸ್, 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಉಳಿದ 20 ಕ್ಷೇತ್ರಗಳಲ್ಲಿ ಮೋದಿ ಮೇನಿಯಾ, ಮೋದಿ ಹವಾ ವರ್ಕೌಟ್ ಆಗತ್ತೆ. ಅದರಲ್ಲೂ ದಕ್ಷಿಣ ಕರ್ನಾಟಕ ಭಾಗದ ಹೆಬ್ಬಾಗಿಲನ್ನೇ ಮಾಡ್ಕೊಂಡಿದ್ದು ಬಿಜೆಪಿ ಕರ್ನಾಟಕವನ್ನ. ಇಲ್ಲಿ ಗೆದ್ರೆ ಈಸಿಯಾಗಿ ಅಧಿಕಾರವನ್ನ ತನ್ನದಾಗಿಸಿಕೊಳ್ಳಬಹುದು ಅನ್ನುವಂತಹ ಅಭಿಲಾಷೆ ಇದೆ. ಸೊ ಅದಕ್ಕೆ ಆ ನಿರೀಕ್ಷೆಗೆ ಹುಸಿ ಆಗಲ್ಲ ಅನ್ನೋದು ಇಂಟೆಲಿಜೆನ್ಸ್ ಮುಖಾಂತರ ಬಂದಂತಹ ವರದಿ. ವಿಜಯ್, ಎಸ್, ಖಂಡಿತ ಪವಿತ್ರ. ಕಾಂಗ್ರೆಸ್ಸಿನ 20 ಪ್ಲಸ್ ಆಸೆ ಏನಿತ್ತು ಅದು ಈಗ ನುಚ್ಚು ನೂರಾಗಿದೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷಕ್ಕೀಗ ಏನು 20 ಸ್ಥಾನಗಳ ಮೇಲೆ ಗೆಲ್ಲಬೇಕು ಅಂತ ಒಂದು ಟಾಸ್ಕ್ ಇತ್ತು. ಆ ಟಾಸ್ಕ್ ಇಲ್ಲಿ ಎಲ್ಲೋ ಒಂದು ಕಡೆ ಈ ಬಾರಿ ಕಾಂಗ್ರೆಸ್ಸಿನ ಆಸೆ ಈಡೇರೋದಿಲ್ಲ ಅನ್ನುವಂಥ ರಿಸಲ್ಟ್ ಸಿಗ್ತಾ ಇದೆ ಗುಪ್ತಚರ ಇಲಾಖೆ ವರದಿಯ ಪ್ರಕಾರ. ಇನ್ನು ಬಿಜೆಪಿ ಏನು ಆಸೆಯನ್ನು ಇಟ್ಕೊಂಡಿತ್ತು, 25ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ, ಆ ನಿರೀಕ್ಷೆ ನಮ್ಮಲ್ಲಿದೆ ಅಂತ. ಬಟ್ ಈಗ ಬಿಜೆಪಿಗೆ 20 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. 2 ಜೆಡಿಎಸ್ಗೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾದ್ರೆ ವಿಭಾಗವಾರು ಯಾವ ಜಿಲ್ಲೆಯಲ್ಲಿ ಯಾವ ಅಭ್ಯರ್ಥಿಗೆ ಹೆಚ್ಚಿನ ಒಲವು ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಜನಾಭಿಪ್ರಾಯ ಯಾರಿಗೆ ಸಿಕ್ಕಿದೆ? ಕರಾವಳಿ ಕರ್ನಾಟಕ ಭಾಗವನ್ನು ನಾವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಅಂತ 3 ಕ್ಷೇತ್ರಗಳಾಗಿ ಕರಾವಳಿ ಕರ್ನಾಟಕವನ್ನು ತೆಗೆದುಕೊಂಡಿದ್ದೀವಿ.
ಈ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಬಹುಮತ ಸಿಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ. ದಕ್ಷಿಣ ಕನ್ನಡದಲ್ಲಿ ಇದೀಗ ಅಭ್ಯರ್ಥಿಯಾಗಿ ಪದ್ಮರಾಜ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣದಲ್ಲಿ ಸ್ಪರ್ಧೆ ಮಾಡಿದ್ರು. ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇದರ ಜೊತೆಗೆ ನಾವು ಕೂಡ ಫಲಿತಾಂಶವನ್ನ ಕಾಲ್ ಮಾಡಿ ವೋಟ್ ಮಾಡಿ ಅಂತ ಏನು ಅಭಿಯಾನ ನಡೆಸಿದ್ವಿ, ಆ ಸಂದರ್ಭದಲ್ಲೂ ಕೂಡ ನಮಗೂ 51% ಕರೆಗಳು ಬರುವ ಮೂಲಕ ಬ್ರಿಜೇಶ್ ಚೌಟ ಗೆಲ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿತ್ತು. ಅಂಡ್ ಈಗ ಗುಪ್ತಚರ ಇಲಾಖೆಯ ವರದಿ ಕೂಡ ಅದೇ ಹೇಳ್ತಾ ಇದೆ, ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯೇ ಗೆಲ್ಲುತ್ತೆ ಅನ್ನುವಂಥ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಅದೇ ಕರಾವಳಿ ಕರ್ನಾಟಕ ಭಾಗದ ಮತ್ತೊಂದು ಕ್ಷೇತ್ರ ಉತ್ತರ ಕನ್ನಡ ಭಾಗವನ್ನು ನೋಡೋದಾದ್ರೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ನಾವು ಕಾಲ್ ಮಾಡಿ ವೋಟ್ ಮಾಡಿ ಅಂತ ಏನು ಅಭಿಯಾನ ನಡೆಸಿದ್ವಿ, ಆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಕಾಂಗ್ರೆಸ್ ಪರವಾಗಿ ಒಲವು ಬಂದಿತ್ತು. ಅಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅಂತೇಳಿ ಮುನ್ಸೂಚನೆ ಸಿಕ್ಕಿತ್ತು. ಬಟ್ ಈಗ ಗುಪ್ತಚರ ಇಲಾಖೆ ವರದಿಯ ಪ್ರಕಾರ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ. ಮತ್ತೊಂದು ಅದೇ ಕರಾವಳಿ ಕರ್ನಾಟಕ ಭಾಗದ ಮತ್ತೊಂದು ಲೋಕಸಭಾ ಕ್ಷೇತ್ರ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಕೆ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ರಾಜ್ ನ್ಯೂಸ್ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಗೆ ಹೆಚ್ಚು ಒಲವು ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ತಾರೆ ಅಂತೇಳಿ ವರದಿ ಸಿಕ್ಕಿತ್ತು. ಸೊ ಅಂತೆಯೇ ಈಗ ಗುಪ್ತಚರ ಇಲಾಖೆ ಕೊಟ್ಟಂತ ವರದಿಯಲ್ಲೂ ಕೂಡ ಬಿಜೆಪಿಯ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿದೆ. ಸೊ ಒಟ್ಟಾರೆ ಕರಾವಳಿ ಕರ್ನಾಟಕ ಭಾಗದ ರಾಜ್ ನ್ಯೂಸ್ನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ 3 ಕ್ಷೇತ್ರಗಳ ಪೈಕಿ 1 ಕಾಂಗ್ರೆಸ್ 2 ಬಿಜೆಪಿ ಅಂತ ಇತ್ತು. ಈಗ ಗುಪ್ತಚರ ಇಲಾಖೆಯ ವರದಿ ಬಂದ ಬಳಿಕ ಗುಪ್ತಚರ ಇಲಾಖೆಯ ಗೌಪ್ಯ ಮಾಹಿತಿಯ ಪ್ರಕಾರ 3 ಕ್ಷೇತ್ರಗಳು ಕೂಡ ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಗೆ ಒಲಿಯಲಿದೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ. ಪವಿತ್ರ, ಖಂಡಿತ ನೀವು ಹೇಳ್ದಂಗೆ ಈಗ ಕರಾವಳಿ ಕರ್ನಾಟಕವನ್ನ ನಾವು ನೋಡಿದ್ವಿ. ಕರಾವಳಿ ಕರ್ನಾಟಕದಲ್ಲಿ 3ಕ್ಕೆ 3 ಕೂಡ ಬಿಜೆಪಿ ತನ್ನ ಪಾಲ ಆಗಿಸ್ಕೊಳ್ತಾ ಇದೆ. ಅಂದ್ರೆ 3ಕ್ಕೆ 3 ಕೂಡ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸತ್ತೆ. ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ, ಹಾಗೆ ಉತ್ತರ ಕನ್ನಡದಿಂದ ಕಾಗೇರಿ, ಹಾಗೆ ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ ಪೂಜಾರಿಗೆ ಗೆಲುವು ಸಿಗತ್ತೆ. ಈ ಬಾರಿ ಅಲ್ಲಿ ಕಮಲ ಅರಳತ್ತೆ ಅಂತ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾ ಇರುವಂತಹ ಮಾಹಿತಿ.